ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ. ನಿನ್ನ ಅರಿತ ಹೃದಯವೇ, ನಿನ್ನ ಅರಿತ ಹೃದಯವೇ ದೇವನಿರುವ ನಂಬಿನ, ನಿನ್ನ ನಂಬಿ ನಡೆವುದೇ ಬಾಳಿನಲ್ಲಿ ಸುಂದರ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ. ನಾವೆಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತೀವೋ ಅದೇ ದೇವಾಲಯ, ಅದೇ ಮಂತ್ರಾಲಯ. ನಮ್ಮ ರಾಮಣ್ಣನವರು ಇವತ್ತು ದಿವಸ ಇಲ್ಲಿದ್ದಾರೆ, ಅವರ ಹೆಸರನ್ನು ನಾವು ಕೊಂಡಾಡಬೇಕು ಅಂತ ಅಂದರೆ ರಾಮಣ್ಣವರು ಇಲ್ಲಿದ್ದಾರೆ. ಇಲ್ಲ ಅಂತ ನಾವೇನಾದರೂ ಅಸಡ್ಡೆ ಮಾಡಿದ್ರೆ ಅವ್ರು ಇಲ್ಲಿಲ್ಲ, ಅವರೇ ಅಂತ ಅಂದರೆ ಅದೇ ಹೇಳ್ತಾರೆ. ಮನುಷ್ಯನಿಗೆ ನಂಬಿಕೆ ಬಹಳ ಮುಖ್ಯವಾದದ್ದು. ನಮ್ಮ ತಂದೆಯ ಸಂಸ್ಕಾರವನ್ನು ಮಾಡಿ ಅವರನ್ನು ಈ ದಿವಸ ಸ್ವರ್ಗದ ಕಡೆ ನಾವು ಕಳಿಸ್ತಾ ಇದ್ದೀವಿ. ಭಗವಂತ ತನ್ನ ಪಾದ ತಳದಲ್ಲಿ ಅವರಿಗೆ ಸ್ಥಳಾವಕಾಶವನ್ನು ಕೊಟ್ಟು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಟ್ಟರೆ ನಾವು ಯಾಕೆ ಕಾರ್ಯವನ್ನೆಲ್ಲ ಮಾಡ್ತೀವಿ ಅಂದರೆ, ಹಿಂದೂದರ ಪ್ರಕಾರವಾಗಿ ನಾವು ಮಾಡಬೇಕಾದಂಥ ನಮ್ಮ ಧರ್ಮ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ. ಅವರಲ್ಲಿ ಸಂತೋಷವಾಗಿ ಸ್ವರ್ಗವನ್ನು, ಆ ಶಿವನ ಪಾದವನ್ನು ಅಲ್ಲಿ ಸೇರಿಕೊಂಡ್ರೆ ಅಲ್ಲಿಂದಲೇ ನಮಗೆ ಆಶೀರ್ವಾದ ಮಾಡ್ತಾರೆ. ನನ್ನ ಮನೆ ಉದ್ಧಾರವಾಗಬೇಕು, ನಾನು ಕಟ್ಟಿದಂಥ ಮನೆ ಬೆಳಗಬೇಕು, ನಾನು ಕಟ್ಟಿದಂಥ ಮನೆ ನಂದಗೋಕುಲವಾಗಬೇಕು. ಅವರ ಆಶೀರ್ವಾದವೇ ಆ ಮಕ್ಕಳಿಗೆ ದೈವಬಲ. ಅಂದ ಮೇಲೆ ಅವರ ಹೆಸರ ಮೇಲೆ ಒಂದು ಗೀತೆಯನ್ನು ಹಾಡಿ ಇನ್ನು ಮುಂದೆ ಕಥಾಭಾಗಕ್ಕೋಣ. ಮಲ್ಲಿಗೆ ಹೂವಿನಂಗೆ ಚೆಲ್ಲಿತೋ ನಿನ ಪರುಷೇ ರಾಮಣ್ಣ, ಮಲ್ಲಿಗೆ ಹೂವಿನಂಗೆ ಚೆಲ್ಲಿತೋ ನಿನ ಪರುಷೇ, ಉಚ್ಚೆಳ್ಳು ಹೂವಿನಂಗೆ ಎಚ್ಚಾಯ್ತೋ ನಿನ ಬಳಗ ರಾಮಣ್ಣ, ಎಚ್ಚಾಯ್ತೋ ನಿನ ಬಳಗ. ವಿಜಯನಗರಿ ನಾಲ್ಕು ಜನರ ಯಗಲಲ್ಲಿ, ಯಾವುದು ನಾಲ್ಕು ಜನರ ಯಗಲಲ್ಲಿ ಸಂಜೀವೈನ ಬಾಳ್ಯದ ಬೀದಿಯಲ್ಲಿ, ನಾಲ್ಕು ಜನರ ಯಾರದಪ್ಪ ಮೆರವಣಿಗೆ ನಮ್ಮ ನಿಜೇ ರಮಣ್ಣನ ಮೆರವಣಿಗೆ, ಯಾರದವ್ವ ಮೆರವಣಿಗೆ ನಮ್ಮ ರಾಮಣ್ಣನವರ ಮೆರವಣಿಗೆ. ನಾಲ್ಕು ಜನರ ಜಗಲಲ್ಲಿ ಅವನ ಬಂಧು ಬಳಗ ಸೇರವ್ರೆ ಎಲ್ಲರೂ ನಾಲ್ಕು ಜನರ ಯಗಲಲ್ಲಿ ಸಂಜೀವೈನ ಪಾಳ್ಯದ ಬೀದಿಯಲ್ಲಿ, ಯಾರದವ್ವ ಮೆರವಣಿಗೆ ನಮ್ಮ ನಿಜೇ ರಮಣ್ಣನ ಮೆರವಣಿಗೆ, ಯಾರದವ್ವ ಮೆರವಣಿಗೆ ನಮ್ಮ ರಾಮಣ್ಣನವರ
4 ಜನರ ಹೆಗಲಲ್ಲಿ ಅವರ ಕೊನೆಯ ಉಸಿರು ಮುಗಿದೋಯಿತು. ಅಂತ್ಯವನ್ನು ಕಂಡು ಆ ಪರಮಾತ್ಮನ ಪಾದವನ್ನು ಸೇರಿಕೊಳ್ಳಿ ಅಂತ ಹೇಳ್ತಾ ದುಃಖವನ್ನು ತಡೆದುಕೊಳ್ತಕ್ಕಂಥ ಆ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಬಂಧು ಬಳಗವನ್ನು, ಸೊಸೆಯಂದಿರನ್ನೆಲ್ಲ ಅವರು ದೂರದಿಂದಲೇ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇಲ್ಲಿ ಯಾವ ಮಹಾನುಭಾವರಾಗ್ತಕ್ಕಂಥ ಪಾಂಡವರು ಭಗವಂತನಿಗೆ ಕಾಯ್ತಾ ಇದ್ದಾರೆ. ಇಲ್ಲಿ ಭಗವಂತ ಕೃಷ್ಣ ವಿದುರನ ಮನೆಗೆ ಹೋದ. ಯಾಕೆಂದ್ರೆ ಭಕ್ತಿಯಲ್ಲಿಲ್ಲ ದುರ್ಯೋಧನ ಹತ್ರ. ಆ ದುರ್ಯೋಧನ ಆಸ್ಥಾನದಲ್ಲಿ ಎಂತೆಂಥ ಮಹಾರಥಿಕರು, ವೀರರು, ಶೂರರು, ವೀರಾಗ್ರಣಿಗಳು ಭೀಷ್ಮ, ಶಲ್ಯ, ಕರ್ಣ, ಕೃತವರ್ಮ, ದುಶಾಸನ, ಜಯದ್ರಥ ವೀರಾದಿ ವೀರನ ಕೂಡಿಕೊಂಡು ಆ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ. ಮಾರನೇ ದಿನಕ್ಕೆ ಹೋದ ಕೃಷ್ಣ ಆಸ್ಥಾನಕ್ಕೆ. ಅವನು ಅಲ್ಲೇ ಕಟ್ಟಪ್ಪಣೆ ಮಾಡ, ಆ ಗೊಲ್ಲ ಕೃಷ್ಣ ಬಂದಾಗ ನೀವು ಯಾರು ಎದ್ದು ನಮಸ್ಕಾರ ಮಾಡಿ ಒಬ್ಬೊಬ್ಬರನ್ನ ಕತ್ತಿರ ಆಚೆ ನುಗ್ಕೊಳ್ತೀನಿ. ಅಲ್ಲಿ ಯಾರೋ ಒಬ್ರು ಇದ್ದಾನೆ, ನೀವು ಅವ್ರ ಮುಖ ನೋಡಿ, ಯಾವ್ದಾರ ಮುಖ ನಾನು ತಾನೇ ನೋಡ್ತೀವಿ ಮುಖಪ್ರಾಯ. ಎಲ್ಲಿ ಸೇನಾಧಿಕಾರಿಗಳ ಪಟ್ಟಿಯನ್ನು ಕೊಡಿ. ಆ ಸೇನಾಧಿಕಾರಿಗಳ ಪಟ್ಟಿಯನ್ನು ಹಿಡ್ಕೊಂಡು ಕುಳಿತಿದ್ದಾನೆ. ಕೈಯಲ್ಲಿ ಕೊಳಲನ್ನು ಹಿಡ್ಕೊಂಡು ನಗು ನಗುತ್ತಾ ಉಸಿನಗೆಯನ್ನು ಬೀರುತ್ತೆ ಕೃಷ್ಣ ಪರಮಾತ್ಮ. ಆ ಹಸ್ತಿನಾವತಿಯ ಅರಮನೆಗೆ ಬಂದಂಥವನಾದಂತೆ ಸಭೆಯೆಲ್ಲವೂ ಎದ್ದು ನಮಸ್ಕಾರ ಮಾಡ್ತಾ ಇದೆ. ಭಕ್ತರು ಸುಮ್ಮನಿರ್ತಾರ? ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಕೃತವರ್ಮಾದಿಗಳೆಲ್ಲ ಮೇಲಕ್ಕೆದ್ದು ಜೈ ಶ್ರೀ ಕೃಷ್ಣ ಪರಮಾತ್ಮ ಕಿ ಜೈ, ಶ್ರೀ ಕೃಷ್ಣ ಪರಮಾತ್ಮ ಕಿ ಜೈ, ಎಲ್ಲರೂ ಜೈಕಾರ ಆಗ್ತಾರೆ. ಇವನು ಮಾತ್ರ ಹೆಂಗೆ ಹೇಳ್ಕೊಂಡು ನಿಂತವನೆ. ನಗುತ್ತಾನೆ ಕೃಷ್ಣ. ಅಹಂಕಾರ ಎಂತಹ ಕೆಟ್ಟದ್ದು ಮನುಷ್ಯರಿಗೆ ಅನ್ನೋದನ್ನು ನಾನು ತೋರಿಸ್ಬೇಕು ಒಂದ್ಸಾರಿ ಇವನಿಗೆ ಅಂತ ಹೇಳಿ ತನ್ನ ಎಡಗಾಲು ಊಟದಿಂದ ಭೂಮಿನ ದುಬ್ದಂತೆ ಮ್ಯಾಲಿದ್ದಂಥ ದುರ್ಯೋಧನ ಬಡಬಡ ಬಡಬಡ ಬಂದ್ಬಿಟ್ಟು ಕೃಷ್ಣ ಪರಮಾತ್ಮ ಪಾದ ಇಟ್ಕೊಂಡು, ಇದ್ಯಾಕಯ್ಯ ನಾನೇ ಬರ್ತಾ ಇದ್ನಲ್ಲೋ. ದುರ್ಯೋಧನ ಸುತ್ತಾನು ಅಂತ ಯಾಕೆ ಗೊತ್ತಾ, ನಾನು ನಮಸ್ಕಾರ ಮಾಡಿದೆ ಯಾರ ನೋಡ್ಬಿಟ್ರೇನೋ ಅಂತ. ಕೃಷ್ಣ, ನಾನು ನಿನಗೆ ನಮಸ್ಕಾರ ಮಾಡಿದೆ ಅಂತ ಹೆಮ್ಮೆ ಬೀಳಬೇಡ. ಇನ್ನೇನು ಮಾಡ್ತಾ ಇದ್ದಪ್ಪ, ನಿನ್ನಲ್ಲಿ ಪುರುಷ ಲಕ್ಷಣ ಇದೆಯೋ ಇಲ್ಲವೋ ಅಂತ ಪರೀಕ್ಷೆ ಮಾಡ್ತಾ ಇದೆ. ಹೌದು, ಅದು ನಿಜನೇ. ಕೆಳಗಡೆ ಬುದ್ರು ನಿನಗೆ ಮೂಗೆ ಮೇಲು. ಹೇಳು, ಬಂದ ವಿಚಾರವೇನು? ದಾಯಾದಿಗಳಲ್ಲಿ ಮಾತ್ಸರ್ಯ ಬೇಡ ದುರ್ಯೋಧನ. ಅಣ್ಣ ತಮ್ಮಂದಿರಲ್ಲಿ ಯಾವತ್ತು ಹೊಟ್ಟೆ ಕಿಚ್ಚು, ಒಡದಾಟ, ಬಡದಾಟ, ಕಡದಾಟ, ಒಳವಂತರಿಸೋದು, ಬೇಲಿ ಕಡಿಯೋದು ಇವೆಲ್ಲ ಒಳ್ಳೇದಲ್ಲ ಕಣಪ್ಪ. ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅವರ ಭಾಗದ ರಾಜ್ಯ ಕೊಟ್ಬಿಡು. ಅದಕ್ಕಾಗಿ ನಾನು ಬಂದೆ. ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಮತ್ತಾವುದನ್ನಾದ್ರು ಕೇಳು, ನಾನು ಕೇಳಿಸ್ಕೊತೀನಿ. ರಾಜ್ಯದ ವಿಚಾರವನ್ನು ಮಾತ್ರ ನಾನು ನೋಡಿ ಹೇಳ್ಬೇಡ. ರಾಜ್ಯದ ವಿಚಾರ ಇಲ್ಲದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿವಲ್ಲಯ್ಯ. ಕೃಷ್ಣ, ಈ ದುರ್ಯೋಧನನ ತನುಳಗೊಂದು ತೊಟ್ಟು ರಕ್ತವಿರೋ ತನಕ ಒಂದು ಗೋವಿನ ಪಾದಗಳ ರಾಜ್ಯವನ್ನು ಭಾಗ ಕೊಡುತ್ತಿಲ್ಲ. ಹೊರಟು ಹೋಗು. ಹಾಗಾದ್ರೆ ಪಾಂಡವರ ಗತಿ ಇದ್ದೇ ಇದೆಯಲ್ಲ, ವನವಾಸ. ಮತ್ತೆ ಹಿಂದಿರುಗಿ ಕಾಡಿಗೆ ಹೋಗಲಿ. ಬೇಡ, ಅವರೇನು ಏಡಿಗಳಲ್ಲ ಕಣಿಯ, ವೀರಾಗ್ರಣಿಗಳು. ಸತ್ಯಮೇವ ಜಯತಿ ಎಂಬುದಾಗಿ ಸತ್ಯದ ಧರ್ಮದ ದಾರಿ ನಡೆದುಕೊಂಡುವಂಥ ಧರ್ಮರಾಯ, 1000 ಹಾನಿ ಬಲವುಳ್ಳಂಥ ಭೀಮಸೇನ, ಹರನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪಲ್ಗುಣ, ಪಾರ್ಥ ಅಂತ 10 ಹೆಸರುಳ್ಳಂಥ ಅರ್ಜುನ, ಅಶ್ವಿನಿ ಕುಮಾರನಂತಿರ್ತಕ್ಕಂಥ ಕುಲಸಹರಿಯವಾದಿಗಳು, ಇವರೆಲ್ಲರೂ ಏನಾದರೂ ನೀನು ಎದುರಿಗೆ ನಿಂತರೆ ನಿನ್ನ ಕುರುವಂಶ ಸರ್ವನಾಶವಾಗದ ಸಂದೇಹನೇ ಇಲ್ಲ. ರಕ್ತದ ಕೋಡಿ ಹರಿಯಬೇಕಾಗುತ್ತೆ. ಎಣದ ರಾಶಿಗಳು ಬೆಟ್ಟದಾಕಾರವಾಗಿ ಬೀಳಬೇಕಾಗುತ್ತೆ. ನನ್ನ ಮಾತನ್ನು ಕೇಳು. ಬೇಡ 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 ಕೌರವ ಬೇಡಿಕೊಳ್ಳುವೆವೋ ನಿನ್ನ ಬೇಡ. ಮಾಡಬೇಡ ಹಠವ ನೀನು ಮರಣ ಖಂಡಿತ. ಮಾಡಬೇಡ ಕೌರವ ನೀವು ಸುಮ್ಮನೆ ಹಿಂಗೆ ಮುಂದೆ ಹಿಡಿಬೇಕು. ಎಮ್ಮೆ ಉಳ್ಳಿಟ್ಟು ಮಾಡ್ಬೇಕು, ಗೊತ್ತಿಲ್ಲ ನಿಮಗೆ. ಬೇಕಾದ್ರೆ ತಗೋತದೆ, ಇಲ್ಲ ಅಂದ್ರೆ ಅದಾಗ ಅಂತದ ಅಷ್ಟೇ ಅಲ್ವಾ. ನನಗೆ ಕಾಫಿ ಬೇಡ, ನನಗೆ ಅದು ಬೇಡ, ಇದು ಬೇಡ, ಅದೆಲ್ಲ ಕತೆ ಯಾಕೆ ತೋರಿಸೋದು? ಎಮ್ಮೆ ಉಳ್ಳಿ ತೋರ್ಸಂಗೆ ತೋರಿಸಿದ್ರೆ ಬೇಕಾದ್ರೆ ತಗೋತಾರೆ, ಸಾಕು, ಮುಂದೆ ಹೋಯ್ತಾ ಇರೋದು. ನನ್ನ ಮಾತನ್ನು ಕೇಳು, ಹಠ ಮಾಡಬೇಡ, ಕೊಟ್ಟು ಬಿಡು ರಾಜ್ಯವನ್ನ ಅಂದರೆ